ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೋಸ್ಕರ ನಾನು ಊಟ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಮಂಗಳೂರು ಚಿಕನ್ ಸುಕ್ಕ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಬೇಕಾಗುವಷ್ಟು ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೀನಿ. 3 kgಯಷ್ಟು ಚಿಕನ್ ತಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಒಳ್ಳೆ ರೀತಿ ಎಣ್ಣೆ ಹಾಕದೆ ಹುರ್ಕೊಳ್ಬೇಕು. ಹಾಗೂ ಸ್ವಲ್ಪ ಚಮಚದಷ್ಟು ಇಲ್ಲಿ ನಾನು ಮೆಂತೆ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಅದರೊಂದಿಗೆ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಸ್ವಲ್ಪ ಗರಂ ಮಸಾಲ ನಾನು ಜಾಸ್ತಿ ಹಾಕೋದಿಲ್ಲ, ನನಗೆ ಇಷ್ಟ ಇಲ್ಲ ಇದಕ್ಕೆ ಸುಕ್ಕಕ್ಕೆ. ಓಕೆ, ಇವೆಲ್ಲವನ್ನು ಇವಾಗ ಹುಡಿ ಮಾಡಿ ಇಟ್ಕೊಳ್ಳೋಣ. ಸುಕ್ಕ ಅಂದಮೇಲೆ ನಮ್ಮ ಮಂಗಳೂರು ಸ್ಟೈಲ್ ಅಂದಮೇಲೆ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಹಾಕ್ತೀವಿ. ಹಾಗೆ ನಾನು ಇಲ್ಲಿ 2 ತೆಂಗಿನಕಾಯಿಯನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಎಲ್ಲವನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಒಳ್ಳೆ ರೀತಿ ಕೆಂಪಾಗುವವರೆಗೂ ಇದನ್ನು ಹುರ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟು ತನಕ ಮೀನು ಸಾರಿಗೆ ಬೇಕಾಗುವಂಥ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸು ಹಾಗೂ ಗುಂಟೂರು ಮೆಣಸು ಒಂದು 5ರಿಂದ 6 ತೊಗೊಂಡಿದ್ದೀನಿ. ಹಾಗೂ ಬ್ಯಾಡಗಿ ಮೆಣಸು ತಗೊಂಡು ಸ್ವಲ್ಪನೇ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದರೊಂದಿಗೆ ನಾನು 1/4 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೂ 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೆಂತೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು 2 kgಯಷ್ಟು ಮೀನಿಗೆ ನಾನಿಲ್ಲಿ ಮಸಾಲವನ್ನು ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ನಾನು ದೊಡ್ಡ ತುಂಡು ಶುಂಠಿ ಹಾಗೊಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೂ 2 ಸಣ್ಣ ನೀರುಳ್ಳಿಯನ್ನು ಹಾಕಿದ್ದೀನಿ. ಎಲ್ಲವನ್ನು ಕೂಡ ಒಳ್ಳೆ ರೀತಿ ಹುರ್ಕೊಳ್ಳೋಣ. ಇದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ನಾನಿವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, 1.5 ಕಪ್ಪಷ್ಟು. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಖಾರ ಇಟ್ಟಿದ್ದೀನಿ ನಾನು. ನೀವು ಸ್ವಲ್ಪ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಮೆಣಸನ್ನು ಹಾಕ್ಬೋದು. ಹಾಗೂ ಇದರೊಂದಿಗೆ ಹುಳಿ ಹಾಗೂ ಕಾಳು ಮೆಣಸು ಹಾಕ್ಬೋದು. ನಾನಿಲ್ಲಿ ಪೆಪ್ಪರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಕು, ಒಂದು ಅರ್ಧ ಚಮಚದಷ್ಟು. ಮೊದಲಿಗೆ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಗಲವಾದ ಪಾತ್ರೆ ತಗೊಂಡು ಅದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಸೇರಿಸಿದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಬೋದು, ಆದರೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. 2 ನೀರುಳ್ಳಿಯನ್ನು ಉದ್ದನೆ ಕಟ್ ಮಾಡಿ ಕೆಂಪಾಗುವವರೆಗೂ ಇದನ್ನು ನಾನಿವಾಗ ಇಲ್ಲಿ ಉರಿತಾ ಇದ್ದೀನಿ. ನೀರುಳ್ಳಿ ಉರಿದ ಆಗಿದ್ದೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀವಿ. ಸುಕ್ಕ ಅಂದಮೇಲೆ ಅದಕ್ಕೆ ಕರಿಬೇವು ಸೊಪ್ಪು ಬೇಕೇ ಬೇಕು. ಹಾಗಾಗಿ ಇದನ್ನೊಂದು ನೀವು ಸ್ಕಿಪ್ ಮಾಡಲಿಕ್ಕಿಲ್ಲ. ಹಾಗೆ ನಾನು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಒಳ್ಳೆ ರೀತಿ ಕೆಂಪಾಗುವವರೆಗೂ ಉರಿಯೋಣ. ಇವಾಗ ನೀರುಳ್ಳಿ ಕೆಂಪಾಗಿದೆ. ಒಂದು ಫುಲ್ಲು 2 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಜಜ್ಜಿ ಇದಕ್ಕೆ ಇವಾಗ ಸೇರಿಸಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿಕ್ಕೆ ಜಾಸ್ತಿ ಇಲ್ಲ ಇದರಲ್ಲಿ. ಹಾಗೂ ಇದಕ್ಕೆ ಹಸಿಮೆಣಸಿನಕಾಯನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಏನು ಮಾಡೋಣ, ತುಂಬ ಜಾಸ್ತಿ ಮಾಡುವಾಗ ನೀವು ಈ ರೀತಿ ಮಾಡಿದರೆ ಆಯಿತು. ಸ್ವಲ್ಪ ಮಾಡೋದಾದರೆ ಇದನ್ನು ಸಪ್ರೇಟಾಗಿ ತೆಗಿಬೇಕಂತ ಏನಿಲ್ಲ, ಒಟ್ಟಿಗೆ ಚಿಕನೆಲ್ಲ ಬೇಯಿಸ್ಬೋದು. ಆದರೆ ಇಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಸಪ್ರೇಟಾಗಿ ಇಟ್ಟು ಉಳಿದ ತುಪ್ಪಕ್ಕೆ ಚಿಕನನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಉರಿತೀನಿ. ಹಾಗೂ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್ ಹಾಕಿ ಇದನ್ನಿವಾಗ ಬೇಯಿಸಲಿಕ್ಕೆ ಇಡಲಿಕ್ಕುಂಟು. ನೀರೆಲ್ಲ ಏನು ಸೇರಿಸ್ತಾ ಇಲ್ಲ, ಸಣ್ಣ ಉರಿಯಲ್ಲಿ ಇದನ್ನು ಬೇಯೋಕ್ಕೆ ಹಾಗೆಯೇ ಬಿಡ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಬೆಂದರೆ ಸಾಕು ಇದು. ಅಷ್ಟು ತನಕ ನಾನಿಲ್ಲಿ ಚಿಕನ್ ಬೇಯೋ ತನಕ ಪ್ರಾನ್ಸ್ ಉಂಟು ನೋಡಿ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ದೊಡ್ಡ ಟೈಗರ್ ಪ್ರಾನ್ಸ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಅದನ್ನು ತೊಗೊಂಡಿದ್ದೀನಿ. ಅದರ ಹೊರಗಡೆ ಕವರೆಲ್ಲ ಏನು ಕೂಡ ತೆಗಿತಾ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ಒಳಗಡೆದು ನೋಡಿ ಈ ರೀತಿ ಕಟ್ ಮಾಡಿ ಒಳಗಡೆದೆಲ್ಲ ನಾವು ಕ್ಲೀನ್ ಮಾಡಿ ತೆಗಿಬೇಕು. ಇದನ್ನು ಇದೇ ರೀತಿ ಇಟ್ಟರೆ ಚೆಂದ. ನಿಮಗೆ ಬೇಕಿದ್ರೆ ನೀವು ಸಿಪ್ಪೆ ತಿನ್ನಲ್ಲ ಅಂತಂದರೆ ತೆಗಿಬೋದು ನೀವು. ಆದರೆ ಒಳಗಡೆ ನೋಡಿ ಈ ರೀತಿ ಮಂಡೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ. ಕೆಲವರು ಇದರ ಮಂಡೆ ಕೂಡ ಇಡ್ತಾರೆ, ತಲೆ ಕೂಡ ಇಡ್ಬೋದು ನೀವು ಬೇಕಿದ್ದರೆ. ಆದರೆ ಕ್ಲೀನ್ ಮಾಡಿ ತೊಗೊಂಡ್ರೆ ಆಯಿತು. ಓಕೆ, ಇಲ್ಲಿ ಸಿಗಡಿ ಕ್ಲೀನ್ ಆಗ್ತಾ ಇನ್ನೊಂದು ಸೈಡ್ ಚಿಕನ್ ಕೂಡ ಅರ್ಧದಷ್ಟು ಬೆಂದಿದೆ. ಕಂಪ್ಲೀಟಾಗಿ ಬೇಯಿಸಲಿಕ್ಕಿಲ್ಲ, ಅರ್ಧದಷ್ಟು ಮಾತ್ರ ಇದು ಇವಾಗ ಬೆಂದಿದೆ. ಯಾಕೆಂದರೆ ಇದಕ್ಕೆ ನಾವು ಮಸಾಲ ಹಾಕಬೇಕು, ಅದೆಲ್ಲ ಎಳಿಬೇಕಲ್ವ. ಹಾಗಾಗಿ ನಾವು ಸಪ್ರೇಟಾಗಿ ತೆಗೆದಿಟ್ಟ ನೀರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಇತ್ತು ನೋಡಿ, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಶುಂಠಿಯನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ. ಓಕೆ, ಇವಾಗ ನಾನು ನೋಡಿ ಮಸಾಲ ಎಲ್ಲ ತೆಗೆದು ಹುರಿದಿಟ್ಟಿದ್ದೆ ನೋಡಿ, ಆ ಮಸಾಲವನ್ನು ಇಲ್ಲಿ ಹುಡಿ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹುಡಿ ಸೇರಿದ ತಕ್ಷಣ
ಸ್ವಲ್ಪ ಡ್ರೈ ಆಗುತ್ತೆ ನೋಡ್ಬೋದು. ನೀರನ್ನು ನೀವು ಸೇರಿಸ್ಬೋದು ಇದಕ್ಕೆ, ಇಲ್ಲದಿದ್ದರೆ ನೀವು ಬೇಯಿಸ್ಲಿಕ್ಕೆ ಇಡುವಾಗ ತಳತಾಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡಿ. ಇವಾಗ ಚಿಕನ್ ಕಂಪ್ಲೀಟಾಗಿ ಪೂರ್ತಿಯಾಗಿ ಇದರಲ್ಲಿ ಬೇಯಬೇಕು. ಇವಾಗ ಚಿಕನ್ ಬೆಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಹುಳಿಯನ್ನು ಸೇರಿಸ್ತಾ ಇದ್ದೀನಿ. ಮೊದಲೇ ಸೇರಿಸಿದರೆ ಕೆಲವೊಮ್ಮೆ ತಳತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹುಳಿಯೆಲ್ಲ ಸೇರಿಸಿ ಆದಮೇಲೆ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಆಮೇಲೆ ನಾನಿದಕ್ಕೆ ಉರಿದಿಟ್ಟ ತೆಂಗಿನಕಾಯನ್ನು ಕೂಡ ಸೇರಿಸಿದ್ದೀನಿ. ಸುಕ್ಕ ಅಂದಮೇಲೆ ಸ್ವಲ್ಪ ಡ್ರೈ ಆಗಿ ಇರಬೇಕು. ನಿಮಗೆ ಬೇಕಿದ್ದರೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಬೋದು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿದರೆ ಆಯಿತು. ಆ ತುಪ್ಪದ ಫ್ಲೇವರೊಂದಿಗೆ ತೆಂಗಿನಕಾಯಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಇವಾಗ ಮೀನು ಸಾರಿಗೆ ನಾವು ರೆಡಿ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ನೀರುಳ್ಳಿ ಫ್ರೈ ಆಗಿದ್ದೆ. ನಾನಿಲ್ಲಿ 2 ದೊಡ್ಡ ಟೊಮೆಟೊವನ್ನು ಹಾಕಿ ಅದು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಹಾಗೂ ಇದು ಸಾಫ್ಟ್ ಆಗಿದೆ. ಇದಕ್ಕೆ ರುಬ್ಬಿದ ಮಸಾಲವನ್ನು ಹಾಕೋಣ. ಸ್ವಲ್ಪ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇದ್ರೆ ಹಾಕದಿದ್ರೂ ನಡೆಯುತ್ತೆ. ಇವಾಗ ನಾವು ಇದಕ್ಕೆ ರುಬ್ಬಿದ ಮಸಾಲವನ್ನು ಹಾಕೋಣ. ಮಸಾಲ ಆಲ್ರೆಡಿ ಉರಿದು ಹಾಕಿದ್ರಿಂದ ಮತ್ತೊಮ್ಮೆ ನಾವು ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಉರಿಬೇಕಂತ ಇಲ್ಲ. 1 ನಿಮಿಷ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಇದನ್ನು ಉರಿದು ಬೇಕಾಗುವಷ್ಟು ನೀರನ್ನು ಹಾಗೂ ಉಪ್ಪನ್ನು ಸೇರಿಸಿ ಕುದಿಯಲಿಕ್ಕೆ ಇಡೋಣ. ಇಲ್ಲಿ ನಾನು 2 kgಯಷ್ಟು ಅಂಜಲ್ ಮೀನು ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರುವ ಯಾವುದೇ ಮೀನು ಈ ಸಾಂಬಾರಿಗೆ ನೀವು ಹಾಕ್ಬೋದು. ಓಕೆ, ಇವಾಗ ಒಳ್ಳೆ ರೀತಿ ಕುದೀತಾ ಉಂಟು. ಉಪ್ಪೆಲ್ಲ ಚೆನ್ನಾಗಿ ಹಾಕಿದ್ರಿಂದ ಇವಾಗ ಮೀನನ್ನು ಹಾಕಿ ಆಮೇಲೆ ನಾವು ಉಪ್ಪು ಹುಳಿ ಎಲ್ಲ ನೋಡಬೇಕಾಗುತ್ತೆ. ಮೀನು ಹಾಕಿದ ನಂತರ ಚೆನ್ನಾಗಿ ನೋಡಿ 4 ಕಡೆಯಿಂದ ಕೂಡ ಈ ರೀತಿ ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಫ್ರೈ ಮಾಡಿ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪು. ಓಕೆ, ಇವಾಗ ಇದನ್ನು ಕೆಳಗಿಳಿಸೋಣ. ಅದಕ್ಕಿಂತ ಮೊದಲು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಇಳಿಸಿ. ಓಕೆ, ಇಲ್ಲಿ ನಾನು ಪ್ರಾನ್ಸ್ ತೊಗೊಂಡಿದ್ದೀನಿ. ಇದನ್ನು ಚಿಲ್ಲಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಖಾರವಾಗಿ ಮಾಡಲಿಕ್ಕುಂಟು. ಹಾಗಾಗಿ ಫಸ್ಟಿಗೆ ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು ಹುಳಿ ಎಲ್ಲ ಸೇರಿಸಲಿಕ್ಕೆ ನಾನು ಸ್ವಲ್ಪ ಖಾರದ ಪೌಡರು, ವೆನಿಗರ್ ಹಾಕ್ತಾ ಇದ್ದೀನಿ. ಲಿಂಬೆ ರಸ, ಹುಳಿ ರಸ ಯಾವುದು ಕೂಡ ಸೇರಿಸ್ಬೋದು. ಉಪ್ಪು ಹಾಗೂ ಅರಿಶಿನ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬಿಡ್ತೀನಿ. ಒಂದು ಅರ್ಧ ಗಂಟೆ ನೀವು ಹಾಗೆಯೇ ಬಿಟ್ಟರೆ ಸಾಕು, ಎಲ್ಲ ಚೆನ್ನಾಗಿ ಇಳಿಯುತ್ತೆ ಇದಕ್ಕೆ ಮಸಾಲ. ಅರ್ಧ ಗಂಟೆ ಬಿಟ್ಟು ಆದಮೇಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲೇ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡೋದಾದರೆ ತವ ಎಲ್ಲ, ಫ್ರೈಯಿಂಗ್ ಪ್ಯಾನ್ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ನೀವು ತವ ಫ್ರೈ ಎಲ್ಲ ನಾವು ಯಾವ ರೀತಿ ಮೀನು ಮಾಡ್ತೀವಿ ನೋಡಿ ಆ ರೀತಿ ಮಾಡಬೇಕು. ಡೀಪ್ ಫ್ರೈ ಇಲ್ಲಿ ಮಾಡಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕಿ ನಾನಿಲ್ಲಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಇದು ಒಂದು ಸೈಡ್ ಫ್ರೈ ಆಗೋ ತನಕ ನಾವು ಟೈಗರ್ ಪ್ರಾನ್ಸ್ ತೊಗೊಂಡಿದ್ದೀವಿ ನೋಡಿ, ಅದಕ್ಕೆ ಇವಾಗ ಮಸಾಲವನ್ನು ಹಾಕ್ತಾ ಇದ್ದೀನಿ ನಾನು. ಒಂದು ಬೌಲಲ್ಲಿ ಮೀನಿಗೆಲ್ಲ ಯಾವ ರೀತಿ ಮಸಾಲ ತೆಗಿತೀವಿ ಅದೇ ರೀತಿ ಖಾರದ ಪೌಡರ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪೌಡರ್, ವೆನಿಗರ್ ಬದಲು ನೀವು ಹುಳಿ ರಸ ಕೂಡ ಹಾಕ್ಬೋದು ಅಥವಾ ಲಿಂಬೆ ರಸ ಕೂಡ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ. ಇವಾಗ ಇನ್ನೊಂದು ಸೈಡ್ ನೋಡ್ಬೋದು ನೀವು, ಪ್ರಾನ್ಸ್ ಫ್ರೈ ಆಗಿದೆ. ಇದನ್ನು ತೆಗೆದು ಮತ್ತೊಮ್ಮೆ ಉಳಿದ ಪ್ರಾನ್ಸ್ ಕೂಡ ಹಾಕಿ ಇದೇ ರೀತಿ ನಾನು ಫ್ರೈ ಮಾಡಿ ತೆಗಿತೀನಿ.
ಓಕೆ, ಇವಾಗ ಇನ್ನೊಂದು ಸಲ ಫ್ರೈ ಮಾಡಲಿಕ್ಕೆ ಇಡುವಾಗ ಇದಕ್ಕೆ ಖಾರವನ್ನು ಹಾಕೋಣ. ನೋಡಿ, ಮಧ್ಯದಲ್ಲಿ ಕಟ್ ಮಾಡಿದ್ವಿ ನೋಡಿ, ಅದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಈ ರೀತಿ ಎಲ್ಲದಕ್ಕೂ ಮೊದಲು ಮಧ್ಯದಲ್ಲಿ ಮಸಾಲವನ್ನು ಹಾಕಿಬಿಡಿ. ಆಮೇಲೆ ಉಳಿದ ಮಸಾಲವನ್ನು ಪೂರ್ತಿಯಾಗಿ ಪ್ರಾನ್ಸಿಗೆ ಹಾಕಿ ನಾವು ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ಚಿಲ್ಲಿಗೆ ಎಲ್ಲ ಪ್ರಾನ್ಸ್ ಕೂಡ ನಾವು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟು ಆಯಿತು. ಇವಾಗ ಅದೇ ಎಣ್ಣೆ ಒಮ್ಮೆಲೆ ನಿಮ್ಮ ಹತ್ರ ಇಲ್ಲ ಅಂತಾದರೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ, ಅಥವಾ ಅದೇ ಎಣ್ಣೆಗೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕೋಣ. ನೆನಪಿಡಿ, ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಅದು ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕಿಲ್ಲ, ಆವಾಗ ಅದರ ಫ್ಲೇವರ್ ಬೇರೆಯೇ ಬರುತ್ತೆ. ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ತುಂಬ ಹಸಿಮೆಣಸಿನಕಾಯಿಯನ್ನು ಹಾಕೋಣ. ಇಲ್ಲಿ ಚಿಲ್ಲಿ ಮಾಡೋದಂದರೆ ಅದಕ್ಕೆ ಚಿಲ್ಲಿಯನ್ನು ಹಾಕಲೇಬೇಕಲ್ವ. ಹಾಗಾಗಿ ಇದು ಚೈನೀಸ್ ರೀತಿಯಲ್ಲ ಚಿಲ್ಲಿ, ಸ್ವಲ್ಪ ವಿಲೇಜ್ ಟೈಪ್ ಚಿಲ್ಲಿ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ. ಇದಕ್ಕೆ ನೀರುಳ್ಳಿ ತುಂಬ ಬೇಕು. ಹಾಗಾಗಿ ನಾನಿಲ್ಲಿ 8 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಪ್ರಾನ್ಸ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈ ನೀರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಲಿಕ್ಕೆ ಉಂಟು. ಎಣ್ಣೆ ಕಮ್ಮಿ ಹಾಕಿದರೆ ಏನಾಗುತ್ತೆ ಅಂದರೆ ನೀರುಳ್ಳಿ ಸಾಫ್ಟ್ ಆಗುತ್ತೆ, ನೀರು ಬಿಡುತ್ತೆ. ನಮಗಿಲ್ಲಿ ಕ್ರಂಚಿಯಾಗಿ ಬೇಕು, ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಲಿಕ್ಕುಂಟು. ಓಕೆ, ಇದಕ್ಕೆ ಉಪ್ಪನ್ನು ಸೇರಿಸಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದರಿಂದ ನೀರುಳ್ಳಿ ಎಲ್ಲ ಚಪ್ಪೆ ಚಪ್ಪೆ ಆಗಲ್ಲ, ಸ್ವಲ್ಪ ಉಪ್ಪು ಇರುತ್ತೆ ಹಾಗೂ ಬೇಗನೂ ಫ್ರೈ ಆಗುತ್ತೆ. ಓಕೆ, ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪೌಡರ್ 1-2 ಚಮಚದಷ್ಟು ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ. ಬೇಕಿದ್ದರೆ ನೀವು ಕೊತ್ತಂಬರಿ ಪೌಡ್ರ್ ಎಲ್ಲ ಸೇರಿಸ್ಬೋದು. ಇಲ್ಲಿ ಎಕ್ಸ್ಟ್ರಾ ಏನು ಮಸಾಲ ಹಾಕಲಿಕ್ಕಿಲ್ಲ. ಈ ಖಾರ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಖಾರವಾಗಿ ಮಾಡಿದ್ರೇ ಚೆನ್ನಾಗಾಗುತ್ತೆ. ಹಾಗೂ ಇದಕ್ಕೆ 4 ಅಥವಾ 4ರಿಂದ 6 ಟೊಮೆಟೊವನ್ನು ಹಾಕಿದರೆ ಆಯಿತು. ದೊಡ್ಡ ಸೈಜ್ ಇದ್ದರೆ 4 ಸಾಕು. ನಾನಿಲ್ಲಿ ಸಣ್ಣ ಸೈಜ್ ಆದ್ದರಿಂದ 6 ಟೊಮೆಟೊವನ್ನು ಹಾಕಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ಆದಮೇಲೆ ನಾನಿದಕ್ಕೆ ಫ್ರೈ ಮಾಡಿದ ಪ್ರಾನ್ಸನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಆದಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿ, ಖಾರ ಬೇಕಿದ್ದರೆ ಸೇರಿಸಿ. ಇಲ್ಲಿ ನಾನು ಇವಾಗ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ಹಾಗೂ ತುಂಬ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇಲ್ಲೇ ಚಿಲ್ಲಿ ರೆಡಿಯಾಗುತ್ತೆ. ಓಕೆ, ಕೊನೆಗೆ ನಾನಿಲ್ಲಿ ಇವಾಗ ತೆಂಗಿನೆಣ್ಣೆಯಲ್ಲಿ ಪ್ರಾನ್ಸನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾವು ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಇತ್ತು ನೋಡಿ, ಅದನ್ನು ಫ್ರೈ ಮಾಡಿದರೆ ಆಯಿತು ಈ ರೀತಿ. ಹಾಗೂ 2 ಸೈಡ್ ಕೂಡ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ. ನೆಕ್ಸ್ಟ್ ಗ್ಯಾಸನ್ನು ಆದಷ್ಟು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡಿ. ಆವಾಗ ಒಳಗಡೆ ತನಕ ಇದು ಫ್ರೈ ಆಗುತ್ತೆ, ಬೇಗನೆ ಫ್ರೈ ಆಗುತ್ತೆ ಇದು. ಎಲ್ಲವೂ ಇವಾಗ ರೆಡಿಯಾಗಿದೆ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ನೆಂಟರು ಬಂದರೆ ಈ ರೀತಿ ನೀವು ಅಡುಗೆ ಮಾಡಿಕೊಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಮೀನು ಸಾರು ಖಾರ ಹುಳಿಯಾಗಿ ತುಂಬ ಚೆನ್ನಾಗಿದೆ. ಆ ಚಿಕನ್ ಸುಕ್ಕ, ಪ್ರಾನ್ಸ್ ಚಿಲ್ಲಿ ಖಾರವಾಗಿ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿದೆ. ಸ್ಟಾರ್ಟರ್ ರೀತಿ ಕೂಡ ನೀವು ಈ ರೀತಿ ಪ್ರಾನ್ಸ್ ಫ್ರೈ ಮಾಡಿ ಕೊಡ್ಬೋದು. ಇವಾಗ ಊಟ ಮಾಡ್ತಾ ಇದ್ದೀನಿ. ನಾನಂತೂ ಎಂಜಾಯ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಎಲ್ಲರೊಂದಿಗೆ ಹಂಚಿ ತಿನ್ನಿ.
ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.